ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕುರುಬರಹಳ್ಳಿ ಸರ್ಕಲ್ನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಎದುರು ಬಿಬಿಎಂಪಿ ವಿರೋಧ ಪಕ್ಷದ ಮಾಜಿ ನಾಯಕರಾದ ದಿವಂಗತ ಎಂ ನಾಗರಾಜ್ ಅವರ 68ನೇ ವರ್ಷದ ಜನ್ಮದಿನವನ್ನು ಭಕ್ತಿ, ಗೌರವ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಎಂ ನಾಗರಾಜ್ ಅವರ ಸುಪುತ್ರ ರಾಘವೇಂದ್ರ ಎಂ ನಾಗರಾಜ್ ಹಾಗೂ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾದ ಕೆ ಗೋಪಾಲಯ್ಯನವರು ಭಾಗವಹಿಸಿ ದಿವಂಗತ ಎಂ ನಾಗರಾಜ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಕ್ಷಾತೀತವಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಎಂ ನಾಗರಾಜ್ ಅವರು ಜನರೊಂದಿಗೆ ಹೊಂದಿದ್ದ ಆತ್ಮೀಯ ಬಾಂಧವ್ಯ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಸ್ಮರಿಸಿ ಹಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಸಾರ್ವಜನಿಕರಿಗಾಗಿ ವಿಶೇಷ ಬೃಹತ್ ಬಿರಿಯಾನಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಜನರು ಸರತಿ ಸಾಲಿನಲ್ಲಿ ನಿಂತು ಭೋಜನ ಸ್ವೀಕರಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಎಲ್ಲ ವರ್ಗದ ಜನರು ಉತ್ಸಾಹದಿಂದ ಭಾಗವಹಿಸಿ ದಿವಂಗತ ನಾಯಕನ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಶಾಸಕರಾದ ಗೋಪಾಲಣ್ಣವರು ಮಾಜಿ ಮಂತ್ರಿಗಳು ಬಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾಗೂ ನಮ್ಮ ಶಿವರಾಜಣ್ಣವರು, ನಮ್ಮ ಕೇಶವಮೂರ್ತಿಯವರು, ಜಯರಾಮಣ್ಣವರು, ನಮ್ಮ ಡಾಕ್ಟರ್ ನಾಗೇಂದ್ರ ಅವರು, ಎಲ್ಲ ಪ್ರಮುಖ ಮುಖಂಡರು, ಶಿವನಾಥ ಮೂರ್ತಿರವರು, ನಮ್ಮ ವೆಂಕಟೇಶ್ ಮಾಮಾರವರು, ನಾರಾಯಣ್ ಸರ್ ಅವರು, ಎಲ್ಲ ನಾಗರಾಜಣ್ಣವರ ಅಭಿಮಾನಿಗಳು, JC ನಗರದ ನಿವಾಸಿಗಳು ಬಂದು ಇವತ್ತು ನಾಗರಾಜಣ್ಣನವರಿಗೆ ಒಂದು ಶುಭವನ್ನು ಕೋರಿದ್ದಾರೆ. ಬಹುಶಃ ಅವರು ನಮ್ಮನ್ನಾಗಲಿ 5.25 ವರ್ಷ ಆಯಿತು, 68 ವರ್ಷ ಆಯಿತು ಅವರ ಜನನ ಆಗಿ. ಬಹುಶಃ JC ನಗರ ಅಭಿವೃದ್ಧಿ ಯಾರಾದರೂ ಇವತ್ತು ಬಂದಂಥ ಎಲ್ಲರ ಒಂದೇ ಮಾತು, ಎಲ್ಲ ನಾಯಕರುಗಳ ಒಂದೇ ಮಾತು, ಮರಳುಗಳಾಗಿತ್ತು, ಮಣ್ಣುಗಳಿಂದ ತುಂಬಿತ್ತು, ರಸ್ತೆಗಳಿರಲಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ, ಲೈಟ್ ಇರಲಿಲ್ಲ, ಎಲ್ಲವನ್ನು ಸ್ಯಾನಿಟರಿ ಇರಲಿಲ್ಲ, ದೀಪಗಳಿರಲಿಲ್ಲ. ಆ ಸಮಗ್ರ ಅಭಿವೃದ್ಧಿಗಳನ್ನು ಇನ್ನಿವತ್ತು BDA, KHP, KRDL ಆ ಥರ ಸಂಸ್ಥೆಗಳು ಒಂದು ನಿರ್ಮಾಣ ಮಾಡುತ್ತೆ. ಆ ರೀತಿ ಒಂದು JC ನಗರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ನಾಗರಾಜಣ್ಣನವ್ರ ಬಗ್ಗೆ ಬಂದಂಥ ಗೋಪಾಲಣ್ಣವರು ಎಲ್ಲರೂ ಸಹ ಆ ಒಂದು ಮಾತನಾಡಿದ್ರು. ಬಹುಶಃ ಅವರ ಮಗನಾಗಿ ಆ ಮಾತುಗಳನ್ನು ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಅವರ ಮಗನಾಗಿ ಹುಟ್ಟಿರುವುದು ನನಗೊಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಸಹ ಒಂದು ಚಾಲುಕ್ಯ ಟ್ರಸ್ಟ್ ಹಾಗೂ ನಮ್ಮ ಶಾಸಕರಾದ ಗೋಪಾಲಣ್ಣವ್ರ ಹೆಸರಿನಾಗಿರ್ತೇನೆ. ಯಾಕಂದರೆ ತಂದೆ ಇಲ್ಲಂಥ ಸಂದರ್ಭದಲ್ಲೂ ಸಹ ಆ ಗೌರವ ಸ್ಥಾನಮಾನಗಳನ್ನು ಕೊಟ್ಟಿರೋದು ನೋಡಿದಾಗ ಬಹುಶಃ ನಮ್ಮ ಪಕ್ಷ ಹಾಗೂ ಗೋಪಾಲಣ್ಣವರು ಎಲ್ಲ ಅಭಿಮಾನಿಗಳು ಸಹ ನಮ್ಮ ಕುಟುಂಬದ ಪರವಾಗಿ ನಾನು ಚಿರಋಣಿಯಾಗಿರ್ತೇನೆ. ನಾಗರಾಜಣ್ಣವರು ಮಹಾನಗರ ಪಾಲಿಕೆ ಸದಸ್ಯರಾದಾಗ 96ರಲ್ಲಿ ಮೊದಲಿಗೆ ನಮ್ಮ ತಾಯಿಯವರು ಮಹಾನಗರ ಪಾಲಿಕೆ ಸದಸ್ಯರಾದರು. ಅವತ್ತು ಶಿವರಾಜ್ ಅವರು ಹೇಳ್ತಿದ್ರು, ಗೋಪಾಲಣ್ಣವರು ಸಹ ಹೇಳ್ತಿದ್ರು, ಅವತ್ತು 30 ಲಕ್ಷ ಗ್ರ್ಯಾಂಟ್ ಸಿಕ್ಕಿದ್ರೆ ಹೆಚ್ಚು ಅಂತ. ನಮಗೆ ಉಚ್ಚಪ್ಪಣ್ಣವ್ರು ಒಂದು ಸರಿ ಮಾತಾಡುವಾಗ ಹೇಳ್ತಿದ್ರು, ಅಪ್ಪ ನೀವು ಅಪ್ಪ ಎಲ್ಲಿರ್ತಾರೋ ಗೊತ್ತಿಲ್ಲಕ್ಕ, ಬಂದು 1 ಕೋಟಿ ರೂಪಾಯಿ ಗ್ರ್ಯಾಂಟ್ ತಗೊಂಡೋಗ್ಬಿಡ್ತಾರೆ, ಅದೇನು ಮಾತಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ನಮಗೆ ಗೊತ್ತಾಗಲ್ಲ, ಕೊಟ್ಬಿಟ್ಟಿರ್ತೀರಿ. ಆ ಯಪ್ಪ ಹಂಗೆ ಮಾಡಿದ್ದಕ್ಕೆ ಇವತ್ತು JC ನಗರ ಹಂಗಾಗಿರೋದು ಅಂತ ಆ ಒಂದು ಚಾಣಕ್ಯತನ ಅವರಲ್ಲಿತ್ತು. ಇವತ್ತು JC ನಗರ ಅಭಿವೃದ್ಧಿ ಆಗಿದೆ. ಮತ್ತು ಅವರು 2001ರಲ್ಲಿ ಚುನಾವಣೆತರಾದ ಸಂದರ್ಭದಲ್ಲಿ ಬಹುಶಃ ಇಡೀ ಬೆಂಗಳೂರಲ್ಲಿ ಅವತ್ತು ಏನು 100 ವಾರ್ಡ್ಗಳಿತ್ತು, ಇಡೀ ಇತಿಹಾಸವನ್ನು ನಿರ್ಮಾಣ ಮಾಡಿದ್ರು. ಯಾರಿಗೂ ಸಹ ಎದುರುಗಡೆ ನಿಂತಹ ಎದುರಾಳಿಗೆ ಯಾವುದೇ ಪಕ್ಷ ಇಂಡಿಪೆಂಡೆಂಟ್ ಇರ್ಬೋದು, ಒಂದು ಠೇವಣಿ ಸಹ ಸಿಕ್ಕಿಲ್ಲ ಅಂತ ಒಂದು ದಾಖಲೆಯನ್ನು ಬೆಂಗಳೂರಲ್ಲಿ ಬರೆದಂಥವರು ನಾಗರಾಜಣ್ಣವರು. ಅದಾದಮೇಲೆ 2010ರಲ್ಲಿ ಮತ್ತೊಮ್ಮೆ ಅವರು ನಂದಿನಿ ಬಡಾವಣೆಯಿಂದ ಚುನಾಯಿತರಾದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗುವಂತಹ ಒಂದು ಅವ್ರಿಗೂ ಸಹ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಗರ್ಜನೆ, ಬಹುಶಃ ಮೈಕ್ ಸಹ ಬೇಕಾಗಿರಲಿಲ್ಲ. ಯಾವುದೇ ಯಾರಾದರೂ ಹೆಂಗೆ ಅಂದರೆ ಅದು ನಾಗರಾಜಣ್ಣ ಬಂದರು ಅಂದರೆ ಬಹುಶಃ ಗುಡುಕ್ತು ಅನ್ನುವ BBMP ಗುಡುಕ್ತು ಅನ್ನುವಂತಹ ಮಾತಾ ಸಂದರ್ಭದಲ್ಲಿತ್ತು. ಆ 1 ವರ್ಷ ಸುವರ್ಣ ಯುಗದಲ್ಲಿ ಬರೆಯುವಂತಹ ವರ್ಷ ಅಪೋಸಿಷನ್ಗಳಾದ ಸಂದರ್ಭ. ಬಹುಶಃ ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರುವಂಥದ್ದು ನಮ್ಮ ಪುಣ್ಯ. ಈ JC ನಗರದ ಭಾಗದಲ್ಲಿ ಅಭಿವೃದ್ಧಿ ಆಗಿರೋದಕ್ಕೆ ನಾಗರಾಜಣ್ಣ, ಗೋಪಾಲಣ್ಣ ಮಾಡಿರುವಂಥ ಕಾಮಗಾರಿಗಳೇ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಬಂದಂಥ ಎಲ್ಲ ಅಭಿಮಾನಿಗಳು ನಾನು ಮನವಿ ಮಾಡ್ಕೊಳ್ಳೋದು, ಈ ಥರ ಒಂದು ಕಾರ್ಯಕ್ರಮ ವರ್ಷಕ್ಕೊಂದು ಎಲ್ಲ ಸೇರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾಗರಾಜಣ್ಣನವರ ಹೆಸರು ಅಮರವಾಗಿರಲಿ ಅಂತ ಆಶಿಸ್ತೇನೆ. ಮತ್ತು ಮಳೆ ಸಹ ಬರುವಂಥ ಭಾಳ ಸಾಧ್ಯತೆ ಇತ್ತು. ಎಲ್ಲರ ಮನಸ್ಸಲ್ಲಿ ಅಡಗಿತ್ತು, ಏನಪ್ಪ ಮಳೆ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಏನೋ ದೇವರ ಕೃಪೆ, ಇವತ್ತು ಮಳೆ ಬಂದಿಲ್ಲ, ತುಂಬ ಚೆನ್ನಾಗಾಗಿದೆ, ಕಾರ್ಯಕ್ರಮ ಯಶಸ್ಸಾಗಿದೆ. ಕಾರ್ಯಕ್ರಮಕ್ಕೆ ಎಲ್ಲ ಸಾಥ್ ಕೊಟ್ಟಂಥ ಎಲ್ಲ ನಾಗರಾಜಣ್ಣನ ಅಭಿಮಾನಿಗಳಿಗೆ ವಂದಿಸುತ್ತಾ
ಸದಾ ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ಮನೇಲಿ ಒಬ್ಬನಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಸರ್, ಯಾವುದೇ ವ್ಯಕ್ತಿಯನ್ನು ಗುರುತಿಸ್ಬೇಕಂದ್ರೆ ರಾಜಕೀಯವಾಗಿ ಒಂದು ಪಕ್ಷದ ಮುಖಾಂತರ ಗುರುತಿಸ್ತಾರೆ, ಆದರೆ ನಾಗರಾಜ್ ಅವ್ರನ್ನ ಪಕ್ಷಾತೀತವಾಗಿ ಎಲ್ಲರೂ ಗುರುತಿಸ್ತಾರೆ ಸರ್. ಈ ಬಗ್ಗೆ ಏನು ಹೇಳ್ತೀರಾ? ಸರ್, ನಾಗರಾಜಣ್ಣ ಎಲೆಕ್ಷನ್ ಮಾಡ್ತಾ ಇದ್ದಿದ್ದು 15 ದಿನ. ಶಿವಾನಂದ್ ಸರ್ ಹೇಳ್ತಾ ಇದ್ರು ಅದ್ರ ಬಗ್ಗೆ ಮಾತಾಡೋ ಟೈಮಲ್ಲಿ. ಚುನಾವಣೆ ನಡೀತಾ ಇದೆ, ಬೆಳಗ್ಗೆಯಿಂದ ನಾವು ಟೇಬಲ್ ಹಾಕೊಂಡೆಲ್ಲ ಎಲೆಕ್ಷನ್ ಕ್ಯಾನ್ವಸ್ ಮಾಡ್ತಾ ಇದ್ರೆ 3 ಗಂಟೆ ಆಗ್ತಾನೆ ಪಾಪ ಹೆಗ್ಲ ಮೇಲೆ ಕೈ ಹಾಕೊಂಡು ಬಾ ಕಾಫಿ ಕುಡಿ ಅಂತ ಕರ್ಕೊಂಡು ಹೋಗ್ತಿದ್ದ ರಾಜಕಾರಣಿ ನೋಡಿದ್ರೆ ನಾಗರಾಜಣ್ಣ ಒಬ್ಬರೇ. 15 ದಿನ ರಾಜಕೀಯ ಮಾಡ್ತಿದ್ರು, ಮಿಕ್ಕಿದ ದಿನ ಎಲ್ಲ ಜನರ ಜೊತೆಯಾಗಿ ಜನರಲ್ಲಿ ಒಬ್ಬರಾಗಿ ಕೆಲಸವನ್ನು ಮಾಡಿದಂಥವ್ರು ನಾಗರಾಜಣ್ಣ. ತಂದೆಯವ್ರನ್ನ ತಾವು ಮಿಸ್ ಮಾಡ್ಕೊಂಡು ಏನು ಕಾಡ್ತಾ ಇದೆ ಸರ್, ನಾಗರಾಜಣ್ಣವರು ನನಗೆ ತಿಳಿದ ಮಟ್ಟಿಗೆ ಅವರು ನಮ್ಮ ಕುಟುಂಬ ಜೊತೆ ಕಾಲ ಕಳೆದಿದ್ದು ಕಮ್ಮಿ, ಜನರ ಜೊತೆನೇ ಇದ್ದಂಥವ್ರು ಜಾಸ್ತಿ. ಆದ್ದರಿಂದ ನನಗದು ಅಭ್ಯಾಸ ಆಗಿದೆ. ಅವರು ಹೆಂಗಿದ್ರು ಏನು ಅಂದ್ಬಿಟ್ಟೆಲ್ಲ ನೋಡಿದ್ದೀರಿ. ಆದರೆ ಸಹ ಎಲ್ಲೋ ಒಂಥರ ಮನಸ್ಸಲ್ಲಿದೆ. ಯಾಕಂದರೆ ಅವ್ರು ಇನ್ನೂ ಇದ್ದಿದ್ದರೆ ಅವರು ಕರೋನಾದಲ್ಲಿ ಅಕಾಲಿಕವಾಗಿ ಆಯಸ್ಸಿನೂ ಹೋಗಿರಲಿಲ್ಲ. ಆ ಸಂದರ್ಭದಲ್ಲಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿ 4 ದಿನಗಳ ನಂತರ ನಮ್ಮನ್ನು ಮತ್ತೆ ನೋಡೋಕ್ಕಾಗಿಲ್ಲ. ಅದು ಅಕಾಲಿಕ ಮರಣ. ಆದ್ದರಿಂದ ಬಹುಶಃ ಆ ನೆನಪುಗಳು, ಅವ್ರ ಜೊತೆ ಇದ್ದಂಥ ಸಂದರ್ಭಗಳು ಇನ್ನೂ ಅವ್ರು ಇದ್ದಿದ್ದರೆ ನನಗೊಬ್ಬನಿಗೆ ಅಲ್ಲ, ಬಹುಶಃ ಇನ್ನೂ 10 ಜನರಿಗೆ, ಸಾವಿರಾರು ಜನರಿಗೆ ಅವರಿಂದ ಅನುಕೂಲ ಆಗ್ತಾಯಿತ್ತು. ಭಾಳಷ್ಟು ಜನ ಹೇಳ್ತಾಯಿದ್ರು ನಾಗರಾಜಣ್ಣ ಬಂದಾಗ ಯಾವ ರೀತಿ ಆಗುತ್ತೆ, ನಾಗರಾಜಣ್ಣ ಬಂದರೆ ಏನು ಮಾಡ್ತಿದ್ರು, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ರು, ಒಂದು ಫೋನಲ್ಲಿ ಯಾವ ರೀತಿ ಕೆಲಸಗಳಾಗ್ತಾಯಿತ್ತು. ಬಹುಶಃ ಅದೆಲ್ಲ ನೋಡಿಕೊಂಡು ಅದೊಂದು ಪ್ರೇರಣೆ ಆಗ್ತಗೊಂಡು ಮುಂದಿನ ದಿನಗಳಲ್ಲಿ ಅವರಲ್ಲಿರುವಂತಹ ಪ್ರಯತ್ನವನ್ನು ಮಾಡ್ತಾರೆ.